ಗಾರೆ ಮತ್ತು ಪೇಂಟಿಂಗ್ అధ్యక్షులు ఖజాంచి ఉపాధ్యక్షులు వీళ్ళంతా మీది ఆర్థిక స్థితిగతుము కొంచెం పేదలుగా ఉండిందానికి ನಮಸ್ಕಾರ. ನಾವು ಶಿಡ್ಲಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕ ಸಂಘದಿಂದ ಬರ್ತಾ ಇದ್ದೀವಿ. ಲೋಕೇಶನ್ ಅವ್ರದ್ದು ಒಂದು ಸಲ ವಿಡಿಯೋ ನೋಡಿದೆ ಯೂಟ್ಯೂಬಲ್ಲೇ ನೋಡಿದಾಗ ಮತ್ತು ಅವರು ಈ ಮನೆ ಇವ್ರ ಬಗ್ಗೆ ಸ್ವಲ್ಪ ಸುಖಕರವಾಗಿ ಹಾಕಿದ್ರು. ಅದರಿಂದ ನಮ್ಗೆ ಗೊತ್ತಾಗಿ ಲೊಕೇಶನ್ ಅವ್ರು ಕರೆ ಮಾಡಿದೆ, ನಾವೇನಾದರೂ ಸಹಾಯ ಮಾಡ್ಬೋದಾ ನಾವು ಸಂಘದಿಂದ ಅಂದ್ಬಿಟ್ಟು. ಆವಾಗ ಲೊಕೇಶನ್ ಅವ್ರು ತಪ್ಪದೆ ಮಾಡ್ಬೋದೋ ಪರವಾಗಿಲ್ಲ, ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅದು ಈ 26ನೇ ಇಸ್ವಿಯಲ್ಲಿ ಕೂಡ ಇಂಥ ಒಂದು ಸಂಸಾರ ಇದೆ ಅಂತ ನಮಗಾಗಲ್ಲ ನಮಗೆ. ಆವಾಗ ನಾವೆಲ್ಲ ಲೊಕೇಶನ್ ಮೇಲೆ ನಾವೇನಾದ್ರು ಸಹಾಯ ಮಾಡ್ಬೋದು ಅಂತ, ಖಂಡಿತವಾಗಿ ನೀವು ಮಾಡ್ಬೋದು ಅಂತ ಹೇಳಿದ್ರು. ಅದರಿಂದ ನಾವು ಶಿಡ್ಲಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕ ಸಂಘದಿಂದ ಒಂದು ದಿನಸಿ ಕಿಟ್ ಅಂತ ತೊಗೊಂಬಂದಿದ್ದೀವಿ. ಏನೋ ನಮ್ಮ ಕೈಲಾದ ಸಹಾಯನ ನಾವು ಮಾಡಿದ್ದೀವಿ. ಮತ್ತು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀನಿ, ಮಾನವ ಹಕ್ಕು ಕಮಿಟಿ ಸದಸ್ಯ CM ಬೇರೆಗೊಂಡಿದ್ದಾರೆ. ಅವರು ಪಾಪ ಇವರಿಗೆ ಒಂದು ವಸತಿ ಸರಿಯಾಗಿಲ್ಲ, ಅವರು ಫ್ರೀಯಾಗಿ ಮನೆಗೆ ಕಟ್ಕೊಡ್ತಾ ಇದ್ದಾರೆ. ದಯವಿಟ್ಟು ಬೇರೆಗೌಡರಲ್ಲಿ ವಿನಂತಿ ಮಾಡ್ಕೊತೀನಿ, ಇವ್ರಿಗೊಂದು ಮನೆ ಒಂದು ವಸತಿ ಒಂದು ಕಲ್ಪಿಸ್ಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದಿಂದ ಈ ದಿನ ನಮ್ಮ ಪದಾಧಿಕಾರಿಗಳೆಲ್ಲರೂ ಬಂದು ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೈತ್ರಿ ಲೊಕೇಶನ್ ಅವರು ಹೇಳಿದ್ದಕ್ಕೆ ನಾವು ಸ್ಪಂದನೆ ಮಾಡಿ ಈ ದಿನ ನಮ್ಮ ಮನೆಯಲ್ಲೂ ಸಹ ಯುಗಾದಿ ಹಬ್ಬ ಮಾಡಿಲ್ಲ, ಎಲ್ಲ ಬಡವ್ರ ಮನೆಯಲ್ಲೂ ಕೂಡ ಹಬ್ಬ ಮಾಡಬೇಕಾಗಿ ಅಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಇವತ್ತು ಮಾಡಿದ್ದೀವಿ. ಅವಾಗವಾಗ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ತಾ ಇರ್ತೀವಿ. ಆದ್ದರಿಂದ ಎಲ್ಲರೂ ಈ ಬಡವರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ನಮಗೆ ಒಂದು ಮಾಹಿತಿ ಬಂತು. ಮೈತ್ರಿ ಲೊಕೇಶನ್ ಅವರು ಯೂಟ್ಯೂಬಲ್ಲಿ ನೋಡಿ ನಮಗೂ ಸ್ವಲ್ಪ ಅಯ್ಯೋ ಅನ್ನಿಸ್ತು. ಯಾಕಂದರೆ ನಾವು ಪಕ್ಕದ ಗ್ರಾಮದಲ್ಲೇ ಇದ್ದು ಅವರ ಸ್ಥಿತಿಗತಿ ಏನು ಅನ್ನೋದನ್ನು ನಮ್ಗೆ ಅರ್ತಿತ್ತು. ಅದೇ ವಿಚಾರವಾಗಿ ನಾವು ಸಂಘದಲ್ಲಿ ಚರ್ಚೆ ಮಾಡಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಅಂತೇಳಿ ನಾವು ಈ ದಿನ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ಇವತ್ತು ಹಬ್ಬ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ. ಧನ್ಯವಾದಗಳು. ಆತ್ಮೀಯರೇ, ಏನು ತುಂಬ ವಿದ್ರಾವಕ ಘಟನೆ, ಹೃದಯವಂತರಿರುವಂಥ ಹೃದಯ ಶ್ರೀಮಂತಿಕೆ ಇರೋವಂಥವ್ರು ಪ್ರತಿಯೊಬ್ಬರು ಇವ್ರಿಗೆ ಮಾಡಿದರೆ ಸಹಾಯ ಮಾಡ್ತಾರೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಬಣ್ಣ ಮತ್ತು ಪೇಂಟಿಂಗ್ ಗಾರೆ ಕೆಲಸದ ಈ ಸಂಘದ ವಿಶೇಷತೆ ಏನಂತ ಹೇಳಿದ್ರೆ ನಿರ್ಗತಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಪತ್ತೆ ಹಚ್ಚಿ ಅವ್ರನ್ನ ಹುಡುಕಿ ಏನೋ ಒಂದು ಸಹಾಯ ಮಾಡ್ತಾರೆ. ಅವ್ರಿಗೆ ಇನ್ನಷ್ಟು ಅವರ ಸಂಘ ಸದೃಢವಾಗಬೇಕು. ಈ ರೀತಿ ಒಂದು ಕುಟುಂಬಕ್ಕೆ ಅವರು ವಿಚಲಿತರಾಗಿ ಸಂಘದ ನಿರ್ಧಾರದಿಂದ ಇವತ್ತು ನೋಡ್ಬೋದು ಒಂದು ಅಕ್ಕಿ, ಒಂದು ದಿನಸಿ ಏನು ನಾವು ಇವತ್ತು ಯುಗಾದಿ ಹಬ್ಬವನ್ನು ಅವ್ರ ಕುಟುಂಬದಲ್ಲಿ ಬಿಟ್ಟು ಇಲ್ಲಿ ಬಡವರ ಕುಟುಂಬಕ್ಕೆ ಯುಗಾದಿ ಹಬ್ಬ ಸಂತೋಷದಿಂದ ಸಂಭ್ರಮದಿಂದ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ನಟರಾಜಣ್ಣ ಆಗಿರ್ಬೋದು, ನಿಜವಾಗ್ಲೂ ಇವತ್ತು ಒಂದು 11-12 ಕಿಲೋಮೀಟ್ರಲ್ಲಿ ಬಂದು ಅವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ದೊಡ್ಡ ಮನಸ್ಸು. ಯಾಕಂತ ಹೇಳಿದ್ರೆ ಒಂದು ಎಲ್ಲೋ ಕುಗ್ರಾಮದಲ್ಲಿ ಈ ರೀತಿ ಬಡವರಿದ್ದಾರೆ ನಮ್ಮ 21ನೇ ಶತಮಾನದಲ್ಲಿ ಅಂತೇಳಿ ಅವ್ರಿಗೂ ಗಾಬರಿ ಆಗ್ತಾ ಇದೆ. ಮಂಜಣ್ಣ ಸಹ ಪಕ್ಕದ ಗ್ರಾಮ ಆಗಿರೋದ್ರಿಂದ ಅವ್ರಿಗೆ ವಾಸ್ತವ ಗೊತ್ತಿದೆ ಈ ಊರಿನ ಪರಿಸ್ಥಿತಿ ಏನು, ಎಲ್ಲ ನೇಬರ್ಸಲ್ಲಿರೋ ಅಂಥದ್ದು. ಇನ್ನಷ್ಟು ಕುಟುಂಬಗಳಿದೆ ಸಹ, ಮುಂದಿನ ತಿಂಗಳಲ್ಲಿ ನಿಮ್ಮ ಸಹಾಯ ಊರಿಗಿರಬೇಕು. ಖಂಡಿತ ಇರುತ್ತೆ. ಓಕೆ.